ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಗೆಟಪ್ ಅಲ್ಲಿ ನಿನ್ಗೆ ಹಾಸ್ಪಿಟಲ್ ಅವ್ರೇನಾದ್ರೂ ಮೇಕಪ್ ಮಾಡಿದ್ರಾ? ಹರ್ದಾಕ್ಬಿಟ್ಲಲ್ಲ ಸಖಿ, ಅವಳು ಹೇಗ್ ಬಂದಿದ್ಲೋ ಏನೋ. ಹೊಟ್ಟೆ ನೋವಂತ ನೀನು, ಚಳಿ ಜ್ವರ ಅಂತ ಇವಳು. ಇಬ್ರು ಹಾಸ್ಪಿಟಲ್ ಹೋದ್ರೆ ಆಪರೇಷನ್ ಮಾಡೋ ತರ ಅವರಾದ್ರೂ ನಿಮ್ಗೆ ಯಾಕೆ ಬಟ್ಟೆ ಹಾಕ್ತಾರೆ? ಇಷ್ಟಕ್ಕೂ ಫೋಟೋ ಹೇಗೆ ತೆಗಿತಾರೆ? ಅವ್ರ ಹತ್ರ ಯಾಕೆ ಬೇರೆ ಹೆಸರು ಹೇಳಿದ್ರು ಅಂತ ಹೇಳಕ್ ಹೇಳು ಬ್ರೋ. ವಿಕ್ರಾಂತ್ ಹುಷಾರಿರ್ಲಿಲ್ವಲ್ಲ, ಏನೋ ಗೊತ್ತಾಗ್ದೆ ಮಾಡಿರ್ತಾರೆ. ಏನ್ ಮಾಡಿರ್ತಾರತ್ತೆ? ಆಟನ ಪಾಠನ? ಇವರಿಬ್ಬರ ಮೇಲೂ ನನಗೆ ಮುಂಚಿಂದನೂ ಅನುಮಾನ ಇದೆ ಅಂತ ಯಜಮಾನ್ರ ಹತ್ರ ನಾನು ಹೇಳ್ತಿದ್ದೆ. ನನಗೆ ಅನುಮಾನ, ನಮ್ಗೆ ಅವಮಾನ ಅಷ್ಟೇ ಅಲ್ವಾಕ್ಕ? ಅಷ್ಟೇ, ಇಲ್ಲ ಅಂತ ಯಾರು ಹೇಳಿದ್ದು? ನೋಡಿದ್ರ ನಮ್ಮ ಅಕ್ಕ ನನ್ಗೆ ಅವಮಾನ ಮಾಡಕ್ ನೋಡ್ತಿದ್ದಾಳೆ, ಅದಕ್ಕೆ ನನ್ ಮೇಲೆ ಅನುಮಾನ ಪಡ್ತಿದ್ದಾಳೆ. ನಾನೇ ನಿನ್ ಕಡೆ ನೋಡಿಲ್ಲ ಬಿಡು. ಸಖಿ, ಆ ಫೈಲ್ ಇಲ್ಲಿ ಕೊಡು, ನೋಡ್ತೀನಿ. ಇದು ನಂದಲ್ಲ, ಸುಮನದು. ಆಸ್ತಿ ಪೇಪರ್ ಅನ್ನೋ ತರ ಆಡ್ತಾ ಇದ್ದೀರಲ್ಲ. ಅದಕ್ಕಿಂತ ಮುಖ್ಯವಾದ ಅತ್ತೆ ಇದು. ನಾವ್ ಹೆಣ್ಮಕ್ಳು ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಕೆಲವು ಟೆಸ್ಟ್ಗಳನ್ನ ಮಾಡ್ತಾರೆ. ಅದನ್ನ ಎಲ್ರು ಮುಂದೆ ನಮ್ಮ ಅಕ್ಕ ಫೈಲ್ ನೋಡಿ ಓದ್ಬೇಕಾ? ನಾನು ಹೇಳಲ್ಲ, ನೋಡ್ಕೊಡ್ತೀನಿ, ಕೊಡು. ನೀನ್ ಸುಮ್ನೆ ಇರೋ ತಾಯಿ. ನಂದೇ ನಂದಾಗಿದೆ ಅಕ್ಕ. ನಿನ್ ಕಣ್ ದೃಷ್ಟಿ ನನ್ ಮೇಲೆ ಬಿದ್ರೆ ನನ್ಗಿನ್ನೇನ್ ಕಷ್ಟ ಬರುತ್ತೋ. ಹಾಸ್ಪಿಟಲ್ ಫೈಲ್ ನೋಡಿದ್ರೆ ದೃಷ್ಟಿ ತಾಗತ್ತಾ? ಇದು ಓವರ್ ಅನ್ನಿಸ್ತಿಲ್ವಾ? ಹೋಗ್ಲಿ, ನನಗೆ ಕೊಡು. ನೀವು ನೋಡೋ ಹಾಗಿಲ್ಲ. ನಿನ್ನ ಗಂಡ ಕಣೆ, ನಿನ್ನ ಬಗ್ಗೆ ಎಲ್ಲ ಗೊತ್ತಿರಬೇಕಾದ್ರೆ ಆ ಫೈಲ್ ನೋಡೋದ್ರಲ್ಲಿ ಏನು ತಪ್ಪಿದೆ? ಏಯ್, ಬುದ್ಧಿ ಇದೆಯಾ ನಿನ್ಗೆ? ಏನ್ ಮಾತಾಡ್ತಿದ್ಯಾ? ಒಳ್ಳೆ ದಿನ ಅಂತ ಇವತ್ತು ಶಾಂತಿ ಮುಹೂರ್ತ ಇಟ್ಕೊಳ್ಳೋಣ ಅಂತಿದ್ರೆ ಹೀಗ್ ಜಗಳ ಆಡ್ತಾನೆ ಕಳೆದ್ಬಿಡ್ತೀರಾ. ಮುಖ ಹಿಂಗ್ ಸಿಂಡರ್ಸ್ಕೋತಾ ಇದ್ರೆ ನೀವೇನ್ ಸಂಸಾರ ಮಾಡ್ತೀರಾ? ಮಾಡಬಾರ್ದು ಅಂತಾನೆ. ವಿಕ್ರಾಂತ್, ಸಾಕ್ ಮಾಡೋ. ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡದೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇದ್ದಾರೆ ನಮಗೆ. ಲೇಡೀಸ್ ಪ್ರಾಬ್ಲಮ್ ಇರುತ್ತೆ, ಅದನ್ನು ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ ಅಂತ ಸುಮ್ಮನೆ ಹೇಳಿದ್ಮೇಲೆ ಇನ್ನೂ ಆ ಫೈಲಲ್ಲಿ ಏನಿದೆ, ಫೋಟೋಸ್ ಎಲ್ಲ ಯಾವುದು ಅಂತ ಅವ್ರಿಗೆ ಹಿಂಸೆ ಕೊಡಬಾರ್ದು. ಹಾಗೆ ಹೇಳಿ ಬಾವಾ. ಫೈಲ್ಸ್ ಏನೋ ಸರಿ, ಫೋಟೋದ್ ಇನ್ನೊಂದು ಭಾಗನ ಏನೋ ಆಗೋಗುತ್ತೆ ಅನ್ನೋರ್ ತರ ಸಖಿ ಯಾಕೆ ಫೋಟೋ ಹರಿದಾಕದ್ಲು? ಈ ಜಗಳನ ಇಲ್ಲೇ ಬಿಟ್ಬಿಡಿ ಅನ್ನಲ್ಲ. ಇನ್ನು ಯಾಕೆ ಚರ್ಚೆ? ಹೋಗಿ ರೆಡಿಯಾಗಿ. ಆಚೆ ಏನಾದ್ರೂ ಹೋಗ್ತಿದ್ದೀರಾ ಅತ್ತೆ? ಇಲ್ಲ, ಹೊರಗೆ ಹೋಗಿರೋ ವಲ್ಲಭ ಬರ್ತಾನೆ. ಅದಕ್ಕೆ? ಅಯ್ಯೋ ತಲೆ ಕೆಟ್ಟೋಳೆ, ನಿನ್ನ ರೂಮಿಗೆ ಹಾಲ್ ಗ್ಲಾಸ್ ಕೊಟ್ಟು ಕಳಿಸ್ಬೇಕು ಅನ್ಕೊಂಡ್ವಲ್ಲೇ. 3 ಜನಕ್ಕೆ ಶಾಂತಿ ಮುಹೂರ್ತ ಮಾಡಿಸ್ಬೇಕು ಅಂತ ಹೇಳಿದ್ವಲ್ಲ. ಹೆಸರಲ್ಲಿ ಮಾತ್ರ ಶಾಂತಿ ಇರುತ್ತೆ ಅತ್ತೆ, ಬೇರೆ ಏನೆಲ್ಲೂ ಇರಲ್ಲ. ಶಾಂತಿ ಅಂದ ತಕ್ಷಣ ಈ ವಿಕ್ರಾಂತ್ ಯಾಕೆ ಈ ತರ ಆಡ್ತಾ ಇದ್ದಾನೆ? ಸಖಿ, ನನ್ನ ರೆಡಿ ಮಾಡುವಂತೆ ಬಾ. ಹಾ, ಓಕೆ. ನನಗೆ ಯಾಕೋ ಇವರಿಬ್ರು ಏನೋ ಮಾಡಕ್ ಹೊರಟಿದ್ದಾರೆ ಅನ್ನಿಸ್ತಿದೆ. ಒಳ್ಳೇದು ಮಾಡಿದ್ರೆ ಚೆನ್ನಾಗಿರ್ತಾರೆ, ಕೆಟ್ಟದನ್ನು ಮಾಡಿದ್ರೆ ಅದನ್ನು ಅವರೇ ಅನುಭವಿಸ್ತಾರೆ.
ಕರೆಕ್ಟೇ. ಹೋಗು ನಯನಿ, ನೀನ್ ಕೂಡ ಚೆನ್ನಾಗಿ ರೆಡಿ ಆಗ್ಬೇಕಲ್ವಾ? ಏನೇ ವಿಷಲ್ ಹೊಡೆದು ಕರಿತಾ ಇದೆಯಾ? ಕರೀಲಿಲ್ಲ, ವಿಸಿಲ್ ಹೊಡ್ದೆ. ಅದೇ ಯಾಕೆ ಅಂತಂದಿದ್ದು. ನಾನು ಒಳಗ್ ಬಂದಾಯ್ತು, ಬಾಗ್ಲಾರ ಹಾಕ್ತಾರೆ. ನೀನೇ ಹಾಕ್ಬೋದಲ್ವಾ? ಕೈಯಲ್ಲಿ ಹಾಲಿನ ಗ್ಲಾಸ್ ಇದೆ, ಹೋಗಿ ಬಾಗ್ಲಾಗ್ ಬನ್ನಿ. ಛೇ, ಜೋಶಲ್ಲಿ ಇದ್ದೀರೇನೋ, ಚಿಲ್ಕ ಹಾಕ್ಬಿಟ್ರಿ. ಅದಿರ್ಲಿ, ಹಾಲು ಯಾಕೆ 2 ಗ್ಲಾಸಲ್ಲಿ ತಂದಿದ್ಯಾ? ಈ ಗ್ಲಾಸ್ ನಿಮಗೆ, ಇದು ನನ್ಗೆ. ಹಾಲ್ನ ಹಂಚ್ ಕುಡಿಯೋದು ಅಂದ್ರೆ ಈ ತರ 2 ಗ್ಲಾಸಲ್ಲಿ ತಗೊಂಡ್ ಬರೋದಲ್ಲ. ನಾನ್ ಕುಡ್ದು ಮಿಕ್ಕಿದ್ದನ್ನ ನೀನ್ ಕುಡಿಯೋದು ಗೊತ್ತಾ? ಇವತ್ತು ಲಾಸ್ಟ್ ನೈಟ್ ಆಗ್ಬೇಕು ಅಂತ ನನ್ಗೇನು ಆಸೆ ಇಲ್ಲಪ್ಪ. ಏಯ್, ಯಾಕೆ ಹಂಗಂದೆ? ನೀವು ಕುಡ್ದಿರೋ ಹಾಲನ್ನ ನಾನ್ ಕುಡಿದ್ರೆ ಉಸಿರು ಕಟ್ಟಿ ಸತ್ ಹೋಗ್ತೀನಿ. ಅದು ಗೊತ್ತಿದ್ದೆ ಈ ಏರ್ಪಾಡು. ತಗೊಳ್ಳಿ. ಲೇ ಲೇ ಲೇ, ಅಲ್ಲ ನಾನ್ ಕುಡಿಯೋಕ್ಕೂ ಮುಂಚೆನೆ ಕುಡಿತಿದ್ಯಲ್ಲೇ? ಓ, ಚಿಯರ್ಸ್ ಮಾಡ್ಲಿಲ್ಲ ಅಂತನಾ? ಇಲ್ಲ. ಮತ್ತೆ ಯಾಕೆ? ಕುಡೀರಿ ಸುಮ್ನೆ. One, two, three, four, five, six, seven, eight. ಏನೇ ಮಾಡ್ತಿದ್ಯಾ ನೀನು? ವಾರ್ಮ್ ಅಪ್. ಎಕ್ಸರ್ಸೈಸ್ ಮಾಡೋ ಮುಂಚೆ ಈ ತರ ಮಾಡಿದ್ರೆ ಒಳ್ಳೇದು. ಅಂದ್ರೆ ನಾನು ಇವಾಗ ಹೋಗಿ ಬಾಕ್ಸರ್ ಹಾಕೊಂಬರ್ಲಾ? ಅಂದ್ರೆ ಈಗ ಚಿಚಿ, ಅದಲ್ಲ ಕಣೆ, ತಲೆ ಹರಟೆ. ನಾನ್ ಹೇಳಿದ್ದು ಜಿಮ್ಮಲ್ಲಿ ಯೂಸ್ ಮಾಡೋಂತ ಕಾಸ್ಟ್ಯೂಮ್ಗಳ ಬಗ್ಗೆ. ಅರ್ಥ ಆಯ್ತಾ? ಬೇಕಾಗಿಲ್ಲ, ನಾನು ಹೇಳ್ದಾಗ ಮಾಡಿ. ನೀವು ಮೊದಲು ಏನ್ ಮಾಡ್ಬೇಕು? ಚೀಕಳ್ಳ, ಏನು ಗೊತ್ತಿಲ್ಲದೆ ಇರೋ ತರ ಕೇಳ್ತಿರೋದು ನೋಡು. ಲೈಟ್ ಆಫ್ ಮಾಡಿ. ಹಿಡ್ಕೋ. ಪೂರ್ತಿ ಕತ್ಲಾಗೋಯ್ತು ಕಣೆ. ಅದೇ ಜಾಗದಲ್ಲಿ ಇದೆಯಾ ತಾನೆ? ಸುಮ್ನೆ ಪೋಸ್ ಕೊಡ್ತಾರೆ, ಆದ್ರೆ ಲೈಟ್ ಆಫ್ ಮಾಡಿದ ತಕ್ಷಣ ಪುಕ್ಲ ನನ್ ಗಂಡ. ಇಲ್ಲಿ ಬನ್ನಿ, ಇಲ್ಲೇ ಇದ್ದೀನಿ. ಹೌದಾ? ಬಂದೇ ಇರು. ಒಂದು ಡೋರ್ ಕ್ಲೋಸ್ ಮಾಡ. ಮಕ್ಕಳಿದ್ರೆ ಕೇಳ್ಸಲ್ಲ ಯಜಮಾನ್ರೆ. ಎಲ್ಲಿದ್ದಾರೆ? ದುರಂದರ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಇಬ್ರು ಮಕ್ಕಳಿಬ್ರು ದೇವ್ರ ತರ ನೋಡ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಹಾಲ್ ತಗೊಳ್ಳಿ. ಸ್ವಲ್ಪ ತಾದ್ಮೇಲೆ ಕುಡಿತೀನಿ. ಕೂತ್ಕೋ. ಶಾಂತಿ ಮುಹೂರ್ತ ಅಂತ ಹೇಳಿದ್ದಾರೆ. ನಿನ್ಗೇನ್ ಅನಿಸ್ತಿದೆ? ಹೆಣ್ಣು ಶಾಂತಿಯಿಂದ ಇರಬೇಕು, ಆಗ್ಲೇ
ಯಾವ ಮುಹೂರ್ತನಾದ್ರೂ ಕೈಗೂಡ್ ಬರುತ್ತೆ ಯಜಮಾನ್ರೆ. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನ್ನ ಬಗ್ಗೆನಾ? ನೀನೇ ಹೇಳ್ದಿಯಲ್ಲ ನೀನೇ ಹೇಳ್ದಿಯಲ್ಲ ಮನೇಲಿ ಗಂಡಸರೊಬ್ಬರಿಗೆ ಏನೋ ಅಪಾಯ ಇದೆ ಅಂತ. ಅದು ನನಗೆ ಆದ್ರೆ ನೀವಲ್ಲ, ನಿಜವಾಗ್ಲೂ ನಿಮ್ಗೇನೂ ಆಗಲ್ಲ. ವಿಕ್ರಾಂತ್ಗ? ಇಲ್ಲ. ವಲ್ಲಭಾಗ? ಗೊತ್ತಿಲ್ಲ ಯಜಮಾನ್ರೆ, ಯಾರಿಗಾಗುತ್ತೆ ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಈ ಸಲ ನಿನ್ನ 6th ಸೆನ್ಸು ತಪ್ಪು ಹೇಳ್ತಿದೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡಿರ್ಬೋದಲ್ವಾ? ನನ್ನ ಮಾತು ತಪ್ಪಲ್ಲ, ಹೌದು. ಹೇಳಿದ್ದೇನಾದ್ರೂ ಆಗದೆ ಇದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೈನಿ, ಮಕ್ಕಳಿಗೆ ಹಾಲು ಕೊಟ್ಟು ಬಂದಿದ್ಯಾ? ನನಗೋಸ್ಕರ ಹಾಲು ತಂದಿದ್ಯಾ? ತಾಯಿಯಾಗಿರೋ ನೀನು ಈ ಮುಹೂರ್ತದಲ್ಲಿ ನನ್ನ ಹೆಂಡತಿಯಾಗಿ ನಿನ್ನ ಕರ್ತವ್ಯನ ನಿರ್ವಹಿಸಬೇಕು ಅಂತ ಅನ್ಕೊಂಡ್ರು. ನಿನ್ನ ಮನಸ್ಸೆಲ್ಲ ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳೋ ಗಂಡ ದೇವ್ರು ಅಂತ ನಂಬಿದ್ದೀನಿ. ಹಾಗಾದರೆ ಈ ದೇವ್ರ ಹತ್ರ ವರ ಕೇಳ್ಕೊ, ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತಾನೆ. ಹಾಗಾದ್ರೆ ನಿಮ್ಮ ಮಾತು ನಿಜ ಆಗಬೇಕು. ನನಗೆ ಇನ್ನೂ 106 ವರ್ಷ ಮುತ್ತೈದೆ ಭಾಗ್ಯ ಕೊಟ್ಟು ನನ್ನ ಹಣೆಗೆ ಪ್ರತಿದಿನ ನೀವೇ ಕುಂಕುಮ ಹಚ್ಚಬೇಕು. ತಥಾಸ್ತು. ಈಗಂತೂ ಹಣೆ ಮೇಲೆ ಮುತ್ತು ಕೊಡ್ತೀನಿ. ಪುಟ್ಟ ಮುದ್ದು ಬಂಗಾರ, ಇದಕ್ಕೆ ಅಲ್ವಾ ಅರ್ಧ ಲೀಟರ್ ಹಾಲು ಕೊಡ್ಸಿದ್ದು? ಇನ್ನೇನ್ ಬೇಕು ನಿಂಗೆ? ಏನಂದ್ರಿ? ಹಾಸ್ ಬದ್ರಿಗೆ ಅರ್ಧ ಲೀಟರ್ ಹಾಲು ಕೊಟ್ಲಾ? ಅವಳ ಹಾಲು ಸಾಕಾಗ್ಲಿಲ್ಲ ಅಂತ ಹಸು ಹಾಲು ಕೊಟ್ಲು ಕಣೆ. ನೀನೇನೇನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಹಾಗೆ ಹೇಳಿ ಮತ್ತೆ ಅಷ್ಟು ಒಣಕೊಂಡಿರೋ ಹಾಸ್ಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಅನ್ಕೊಂಡೆ. ಗಾನವಿ, ಗಾಯತ್ರಿ, ನೀವಿಬ್ರು ಮಲ್ಕೊಳ್ರಮ್ಮ. ನೀವ್ ಹಾಡ್ರಿ. ಯಾಕೆ ನೀನ್ ಮಲ್ಗಕ್ಕ? ಚೆನ್ನಾಗೆ ಜೋಕ್ ಮಾಡ್ತೀರಾ. ಅದ್ ಬಿಟ್ರೆ ನಂಗೆ ಇನ್ನೇನೆ ಬರುತ್ತೆ. ನಿಮಗೇನ್ರಿ, ನಾನು ಉದ್ದಕ್ಕಿದ್ದೀನಿ, ನೀವ್ ಕುಳ್ಳೋಕಿದ್ದೀರಾ. ಒಂದ್ ಮಾತ್ ಕೇಳಲ್ಲ ಲೈಟ್ ಹೌಸ್, ಈ ಪುಟ್ಟ ಮಕ್ಕಳನ್ನ ನೋಡಿದ್ರೆ ನಿಂಗೇನ್ ಅನ್ಸತ್ತೆ? ಇಷ್ಟು ಬೇಗ ಮಲ್ಗಲ್ಲ ಅಂತ ಅನಿಸ್ತಿದೆ. ನಿನ್ ಬುದ್ಧಿಗಿಷ್ಟು. ನಾನ್ ಕೇಳ್ತಾ ಇರೋದು ಅನುಮಾನದ ಬಗ್ಗೆ ಅಲ್ಲ, ಫೀಲಿಂಗ್ ಬಗ್ಗೆ. ಹಾಗಾದ್ರೆ ಮೊದ್ಲು ನೀವೇ ಹೇಳ್ರಿ. ನಮಗ್ ಮಕ್ಳಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವೇನೆ? ಈ ಸಲ ಗುರುಗಳ್ ಮನೆಗ್ ಬಂದಾಗ ಶಾಂತಿ ಮುಹೂರ್ತ ಇಡಿ ಅಂತ ಹೇಳೋದಾ? ಎಂತ ಮುಹೂರ್ತ ಇಟ್ರೋ ಏನು ಉಪಯೋಗ ಆಗಲ್ಲ. ಯಾಕೆ ಪಾಮು? ಎಲ್ಲ ಗೊತ್ತಿದ್ದು ಮತ್ತೆ ಕೇಳ್ತೇನೆ ನೀನು? ಸರಿ ಬಿಡಿ, ಈಗ ಆ ವಿಷಯನೆಲ್ಲ ಪಕ್ಕಕ್ಕಿಡಿ, ಬೇರೆ ವಿಷಯ ಕೇಳ್ತೀನಿ. ಈಗ 3 ಜನ ಸೊಸೆಂದಿರ್ಗೆ ಒಂದೇ ಮುಹೂರ್ತ ಕೂಡ್ ಬಂದಿದೆ ಅಂತ ಶೋಭನಕ್ಕೆ ಎಲ್ಲ ಏರ್ಪಾಟ್ ಮಾಡಿದೀವಲ್ಲ. ಹೌದು. ಯಾರ್ ಗೆಲ್ಬೋದು ಅಂತೀರಾ? ಇಲ್ಲಿ ನೋಡು, ಸೋಲು ಗೆಲುವು ಅಂತೀರಲ್ವೇ, ತ್ರಿತತ್ವ ಮುಖ್ಯ ಆಗಿರತ್ತೆ. ಓ, ಎಷ್ಟು ಚೆನ್ನಾಗಿ ಹೇಳಿದ್ರಿ ಪಾಮು. ಜಾಸ್ತಿ ನುಲಿಬೇಡ, ಸೇವೆ ಮಾಡೋದು ಮುಖ್ಯ. ಮೊದ್ಲು ಮಗು ಗ್ಲಾಲಿ ಹಾಡು. ಜೋ ಕಂದ ಜೋ 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 ಅಂದ್ರೆ ಜೋಲಿ ಬರ್ತಾಳೆ. ಜೋ ಜೋ ಈ ತರ ಫ್ಲೋ ಅಲ್ಲಿ ಸ್ಮೂತ್ ಆಗಿ ಹೇಳು, ಅವಾಗ ನಿದ್ದೆ ಬರುತ್ತೆ. ಓಕೆನಾ? ಜೋ 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 ಕಂದ ಮಲ್ಕೋ 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 ಪುಟ್ಟ, ಮಲ್ಕೊಳಕಂದ.
ನೀನೇನು ಮೊದಲೇ ಬಂದಿದ್ಯಾ? ಬೇಜಾರ್ ಮಾಡ್ಕೋಬೇಡಿ ಚಿಕ್ಕ ಯಜಮಾನ್ರೆ, ಮುಹೂರ್ತದ ಸಮಯಕ್ಕೆ ರೂಮಲ್ಲಿ ಇರ್ಬೇಕು ಅಂತಂದ್ರು. ನೀವ್ ನೋಡಿದ್ರೆ ಬರ್ಲಿಲ್ಲ, ಅದಕ್ಕೆ ನಾನೇ ಮೊದ್ಲು ಬಂದು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಏಯ್ 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 ಬೋಲ್ಟಾಕ್ ಆಗ್ತಾ ಇದೆಯಾ? ಇಲ್ಲಾಂದ್ರೆ ತೆಗ್ದಿರ್ಬೇಕಾ ಹೇಗೆ? ಈ ರೂಮಲ್ಲಿ ಏನೂ ನಡೆಯಲ್ಲ. ಅದು ಗೊತ್ತಿದ್ದು ನೀನು ಬಾಗ್ಲಾಕೋದು ವೇಸ್ಟ್ ಅನ್ಸುತ್ತೆ. ಸರಿ ಬಿಡಿ, ನಾನ್ ಹೋಗ್ ಬರ್ತೀನಿ. ಎಲ್ಲಿಗೆ? ಹಾ, ಸಿನಿಮಾಗೆ. ಈ ಟೈಮಲ್ಲ? ಇಲ್ಲ ಅಂದ್ರೆ ಇನ್ನೇನ್ರಿ, ನೀವ್ ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಾ ಅನ್ಕೊಂಡೆ. ನಾನ್ ವಿಶಾಲ್ ಭಾವನ್ ರೂಮಿಗೆ ಹೋಗ್ತೀನಿ. ಹೇ, ಯಾಕೆ? ನೀವೇನ್ ಭಯ ಪಡ್ಬೇಡಿ, ನಮ್ಮ ಅಕ್ಕನೂ ಅಲ್ಲೇ ಇದ್ದಾಳೆ. ಹೋಗಿ ವಿಶಾಲ್ ಬಾವ, ನಿಮ್ ಚಿರಂಜೀವಿಗೆ ಸರಸ ಸಲ್ಲಾಪ ಯಾವ್ದೂ ಬೇಕಿಲ್ಲ, ಪ್ರತಿದಿನದ ಹಾಗೆ ಮಲ್ಕೊಂಡು ಗೊರ್ಕೆ ಹೊಡೆಕ್ ನೋಡ್ತಿದಾರೆ ಅಂತ ಹೇಳ್ತೀನಿ. ಹಾಗೆ ಹೇಳಿದ್ರೆ ಬ್ರೋ ಬೇಜಾರಾಗ್ತಾನೆ. ನೀವ್ ನನ್ ಮೇಲೆ ಪ್ರೀತಿ ತೋರಿಸ್ತಾ ಇದ್ರೆ ನನಗೆ ಎಷ್ಟು ಬೇಜಾರಾಗಲ್ಲ ಹೇಳಿ? ಏನ್ ಮಾಡ್ಬೇಕೋ ಹೇಳೀಗ? ಕೂದ್ಲು ಕೆದರ್ಬೇಕಾ? ಹೂ ಕಿತ್ತಾಕ್ಬೇಕಾ? ಸೀರೆ ಮುದ್ರಬೇಕಾ? ಹಲೋ ಹಲೋ, ನಾನ್ ನಿಂತಾಗ ಎಲ್ಲ ಚಲ್ಲಾಪಿಲಿ ಮಾಡಿದ್ರೆ ಅದನ್ನ ಶೋಭನಾ ಅನ್ನಲ್ಲ. ನಾನು ಮಂಚದ ಮೇಲೆ ಸತ್ಯಭಾಮನ್ ತರ ವಯಾರದಿಂದ ಮಲ್ಕೋತೀನಿ. ಆಗ ನೀವು ತುಂಟು ಕೃಷ್ಣನ್ ಹಾಗೆ ನನ್ನ ಹತ್ರ ಪ್ರೀತಿಯಿಂದ ಬರ್ಬೇಕು. ಹೇ, ನಾವೇನ್ ಆಟ ಆಡ್ತಿದ್ದೀವಿ ಅನ್ಕೊಂಡಿದ್ದೇನೆ? ಇದು ಒಂಥರ ಆಟನೇ, ಇಲ್ಲ ಅಂತ ಯಾರು ಹೇಳಿದ್ರು? ಇದೇನ್ ಪ್ರಸಾರ ಮಾಡೋ ಅಂತ ಆಟ ಅನ್ಕೊಂಡೇನೆ. ನೀವ್ ಯಾರ ಹತ್ರನೂ ಪ್ರಚಾರ ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಸರಿ, ಬೇಗ ಬನ್ನಿ. ಇದೇನ್ ಒಳ್ಳೆ ಪೂಜೆ ಕರಿಯೋ ತರ ಕರಿತಿದೆಯಲ್ಲ ನೀನು. ಇಲ್ಲೂ ಕೂಡ ಪೂಜೆನೆ ನಡೆಯೋದು. ನೀವು ಗರಡ್ಗಂಬದ ಹಾಗೆ ಈ ತರ ನಿಂತ್ಕೊಂಡಿದ್ರೆ ಏನ್ ಮಾಡೋದ್ರಿ? ಈಜ್ ಹೊಡಿಬೇಕು ಅಂದ್ರೆ ನೀರೊಳಗೆ ಇಳಿಲೇಬೇಕು. ಸ್ವಿಮ್ಮಿಂಗು ಹಮ್ಮಿಂಗು ನನ್ಗೆರಡು ಬೇಡವೇ ಬೇಡ. ಚಾಪೆ ದಿಂಬು ಕೊಟ್ರೆ ನಾನು ಹೋಗಿ ಕೆಳಗೆ ಮಲ್ಕೋತೀನಿ. ಮಂಚದ ಮೇಲೆ ನೀನೊಬ್ಳೆ ಬಿದ್ಕೊಂಡು ಬೆಳಗಾಗೋವರೆಗೂ ಗೊರ್ಕೆ ಹೊಡೆದ್ರು ನನಗೇನು ಅಭ್ಯಂತರ ಇಲ್ಲ. ವಿಶಾಲ್ ಭಾವನ ಹತ್ರ ಹೇಳ ಇವಾಗ? ಇಲ್ಲಾಂದ್ರೆ ಅವ್ರನ್ನೇ ಇಲ್ಲ ಕರೀಲಾ ಹೇಳಿ? ಬ್ಲ್ಯಾಕ್ ಮೇಲ್ ಮಾಡ್ತಿದೀಯಲ್ಲೇ? ನಿನ್ ಜೊತೆ ಸಂಸಾರ ಮಾಡಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು. ಅಯ್ಯೋ ಅಯ್ಯೋ, ಒಂದ್ ನಿಮಿಷ ರೀ. ಅಯ್ಯೋ, ತಗೊಳ್ಳಿ, ಕುಡೀರಿ. ನಿಧಾನ. ಕೆಮ್ತಿದ್ರೆ ನೀರು ಕುಡೋದ್ ಬಿಟ್ಟು ಹಾಲು ಕುಡ್ತಿದ್ಯಲ್ಲ, ಅದೇನ್ ಬಂದಿದ್ಯೋ ನಿನ್ ಬುದ್ಧಿಗೆ? ಈ ಹಾಲಲ್ಲಿ ನಾನ್ ಮತ್ತೆ ಔಷಧಿ ಬೆರೆಸಿದ್ದೀನಿ ಚಿಕ್ಕ ಯಜಮಾನ್ರೆ. ಮಿಕ್ಕಿದ್ನೆಲ್ಲ ನಾನೇ ನೋಡ್ಕೋತೀನಲ್ಲ.
ಓ ಅಳಿಯಂದ್ರ ನಿಮ್ ಹೆಣ್ಮಕ್ಳು ಬದ್ರಿನಾಥನ್ನ ಗುಡ್ ಬಾಯ್ ಅಂತ ಹೇಳ್ಬೋದು. ಗಾಯತ್ರಿ ಗಾನವಿ ಗುಡ್ ಗರ್ಲ್ಸ್ ಅಲ್ವಾ? ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳೆ. ನಿನ್ನೆ ರಾತ್ರಿ ವಾಚ್ಮ್ಯಾನ್ ಡ್ಯೂಟಿ ಮಾಡಿದ್ವಿ ತಾನೆ. ಮಾವ ಮಕ್ಳು ಅಳ್ತಿದ್ರಾ? ಅವರು ಅಳೋಂತವ್ರಲ್ಲ, ಅಳ್ಸೋಂತವ್ರು. ಏನ್ ಅಳೋದೇನ್ ಸುಮ್ನೆನಾ? ರಾತ್ರಿ 2 ಗಂಟೆ ಆದ್ರೂ ಮಲಗಿಲ್ಲ. ಬೆಳಗಿನ ಜಾವ ನೈನಿ ಬಂದು ಮಕ್ಕಳನ್ನ ಕರ್ಕೊಂಡು ಹೋದ್ಲಲ್ಲ. ಬಾನ ಕೊಡೋಣ. ಹೌದು ಕಣ, ಅಳ್ತಿದ್ದ ಅಂತ ನೈನಿನೇ ಹಾಲು ಕೊಟ್ಲು. ತಾಯಿ ಹಾಲ